ಇವತ್ತು ಶಿವಾಜಿ ಜಯಂತಿಯ ಅಂಗವಾಗಿ ಇದು ಯಾರು ನೋಡ್ಕೋ ಇದು ಇಲ್ಲೇ ನಾನು ಮುಂದೆ ಹೊಡೆ ಹಾಕ್ತಾರೆ ಇದು ಶಿವಾಜಿ ಮಹಾರಾಜರ ಜಯಂತಿಯ ಉತ್ಸವದ ನಿಮಿತ್ತವಾಗಿ ಮೆರವಣಿಗೆ ನಡೆಸಿ ಶಿವಾಜಿ ಮಹಾರಾಜರನ್ನ ಅತ್ಯಂತ ವೈಭವದಿಂದ ಅವರ ಭಾವಚಿತ್ರದ ಮೆರವಣಿಗೆಯನ್ನು ಮಾಡಿ ಅವರನ್ನು ನೆನೆಸಿ ಅವರ ಆದರ್ಶವನ್ನು ಪಾಲನೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಇದೆ. ಶಿವಾಜಿ ಮಹಾರಾಜರು ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿಯಿಂದ ಶೂನ್ಯದಿಂದ ಸೃಷ್ಟಿಯನ್ನು ನಿರ್ಮಾಣ ಮಾಡಿದರು. ಬಹುತೇಕವಾಗಿ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಯಾರಾದರೂ ಒಬ್ಬರು ಹಿಂದುವಿ ಸಮಾಜವನ್ನು ಸ್ಥಾಪನೆ ಮಾಡಿ ಅವತ್ತಿನ ಬ್ರಿಟಿಷರಿಂದ ಇರಬಹುದು, ಮೊಘಲರಿಂದ ಇರಬಹುದು, ನಿಜಾಮರಿಂದ ಇರಬಹುದು, ಇಡೀ ಭಾರತದ ಮೇಲೆ ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳು ನಡೆದಾಗ ತನ್ನ ಜೊತೆಗಿದ್ದಂಥ ಸಾಮಾನ್ಯರನ್ನ ಒಟ್ಟಿಗೆ ಸೇರಿಸಿ ಅವರನ್ನ ಬೆಳೆಸಿ ಅವರನ್ನ ಯುದ್ಧಕ್ಕೆ ಪ್ರೋತ್ಸಾಹಿಸಿ ಧ್ಯೇಯವಾದಕ್ಕೆ ಒಂದು ವಿಚಾರಕ್ಕೆ ಪ್ರೋತ್ಸಾಹಿಸಿ ತನ್ನ ಸೈನ್ಯವನ್ನ ತನ್ನದೇ ಆದಂತಹ ಸೈನ್ಯವನ್ನು ನಿರ್ಮಾಣ ಮಾಡಿ ಆ ಸೈನ್ಯದ ಮೂಲಕ ತನ್ನ ಸ್ವಂತ ಶಕ್ತಿಯ ಆಧಾರದ ಮೇಲೆ ಯಾವುದೇ ರಾಜಮನೆತನದವರಲ್ಲ ಶಿವಾಜಿ ಮಹಾರಾಜರು, ಆದರೆ ತನ್ನ ಸ್ವಂತ ಶಕ್ತಿಯ ಆಧಾರದ ಮೇಲೆ ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಛತ್ರಪತಿ ಅನ್ನುವಂತಹ ಬಿರುದನ್ನು ತೆಗೆದುಕೊಂಡಂಥ ಯಾವುದಾದ್ರೂ ಒಬ್ಬರ ಶೂನ್ಯದಿಂದ ಸೃಷ್ಟಿಯನ್ನು ನಿರ್ಮಾಣ ಮಾಡಿರುವಂತಹ ಈ ದೇಶದೊಳಗ ಮಹಾರಾಜರಿದ್ದರೆ ಅದು ಆ ಮಹಾಪುರುಷರಿದ್ದರೆ ಅದು ಶಿವಾಜಿ ಮಹಾರಾಜರು. ಮತ್ತು ಯಾವ ರೀತಿಯಾದಂಥ ಒಂದು ಶಿವಾಜಿ ಮಹಾರಾಜರ ಬಗ್ಗೆ ಸ್ವರಾಜ್ಯ ಅನ್ನುವಂಥ ಶಬ್ದವನ್ನು ಮೊಟ್ಟ ಮೊದಲನೇ ಬಾರಿಗೆ ಪ್ರಯೋಗ ಮಾಡಿದವರೇ ಶಿವಾಜಿಯವರು. ಇತಿಹಾಸದೊಳಗೆ ಅತ್ಯಂತ ಸ್ಪಷ್ಟ ಉದಾಹರಣೆಗಳಿದ್ದಾವೆ ಇದಕ್ಕೆ. ಸ್ವರಾಜ್ಯ ಸಂಸ್ಥಾಪಕ ಇದಕ್ಕೆ ಯಥಾರ್ಥವಾದಂಥ ಒಂದು ಅರ್ಥವನ್ನು ಕೊಟ್ಟವರು ಶಿವಾಜಿ ಮಹಾರಾಜರು. ಇವರ ಕಾಲದಲ್ಲಾಗಿ ಇವರ ರಾಜ್ಯದಲ್ಲಿ ನ್ಯಾಯಕ್ಕೆ ಧರ್ಮಕ್ಕೆ ಎಂದೂ ಕೂಡ ಕೊರತೆ ಇರಲಿಲ್ಲ. ಅದಕ್ಕೆ ಸಿಕ್ಕಂಥ ಪ್ರೋತ್ಸಾಹ ಬೇರೆ ಎಲ್ಲಿಯೂ ಸಿಗ್ತಿರಲಿಲ್ಲ. ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾರೆ, ಮಿಕ್ಕೆಲ್ಲ ಸದ್ಗುಣಗಳಲ್ಲಿಯೂ ಸಚ್ಚಾರಿತ್ರ್ಯ, ವಿನಯ, ನಿಷ್ಪ್ರತೆ, ಅಧಿಕಾರ ಲಾಲಸೆ ಸೋಂಕು ತಾಗದಂಥ ನಿರ್ಲಿಪ್ತವಾದಂಥ ದೇಶಭಕ್ತಿ, ದೈವಭಕ್ತಿ, ಸಂಯಮ, ಮಾತೃಭಕ್ತಿ, ಪಿತೃಭಕ್ತಿ, ಗುರುಭಕ್ತಿ ಎಲ್ಲವನ್ನು ಒಳಗೊಂಡ ಏಕರೂಪ ಶಿವಾಜಿ ಮಹಾರಾಜರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾರ, ಇದು ನನಗೆ ಮರಾಠಿ ಓದೋದಕ್ಕೆ ಬರೋದಲ್ಲ, ಆದರೆ ಮರಾಠಿ ಓದ್ದವರು ಹೇಳ್ತಾರೆ. ಆ ಮರಾಠಿಯೊಳಗೆ ಬರೆದಂಥ ಶಿವಾಜಿ ಮಹಾರಾಜರ ಬಗ್ಗೆ ಸಮರ್ಥ ರಾಮದಾಸರು ಬರೆದಿರುವಂಥ ಒಂದು ಸಂಗತಿ ಏನಿದಲ್ಲ, ಆಚಾರಶೀಲ, ವಿಚಾರಶೀಲ, ನ್ಯಾಯಶೀಲ, ಧರ್ಮಶೀಲ, ಸರ್ವಜ್ಞಶೀಲ, ಜಾಣತಾ ರಾಜ, ಯಶವಂತ, ಕೀರ್ತಿವಂತ, ವರವಂತ, ಸಮಂಥವಂತ, ಪುಣ್ಯವಂತ, ನೀತಿವಂತ ಅಂತ ಹೇಳಿ ಇವರನ್ನ ಹೊಗಳಿದ್ದು ಬಹುಶಃ ಇಷ್ಟು ಬಿರುದನ್ನು ಕೊಟ್ಟು ಯಾವ ಒಬ್ಬ ಸಾಮಾಜಿಕ ಪುರುಷನನ್ನು ಹೊಗಳಿರುವಂಥ ಉದಾಹರಣೆ ಇಲ್ಲ. ಆರಂಭಿಕ ಹಂತದಲ್ಲಿ 16 ವರ್ಷದಲ್ಲಿ ತನ್ನ ಒಂದು ಸಣ್ಣದಾದಂಥ ರಾಜ್ಯವನ್ನು ಕಟ್ಟಿಕೊಂಡಾಗ ಆತನ ರಾಜ್ಯದಲ್ಲಿ ಬಹಳ ದೊಡ್ಡ ಪಟೇಲ್ ಒಬ್ಬವ, ಆ ಕಾಲದಲ್ಲಿ ಇದ್ದಂಥ ಪಟೇಲ್ ಅನ್ನೋಂಥ ಅತ್ಯಾಚಾರ ಮಾಡಿರ್ತಾನೆ, ಮಹಿಳೆಯರ ಜೊತೆಗೆ ಚೆನ್ನಾಗಿ ನಡ್ಕೊಂಡಿರೋದಿಲ್ಲ. 16 ವರ್ಷದಿಂದ ಪೂರ್ತಿ ಮೀಸೆಯೂ ಬರಲಾರದಂಥ ಶಿವಾಜಿ ಮಹಾರಾಜನ ಮುಂದೆ ತಂದಾಗ ಆತನ ಧೈರ್ಯ ತೋರಿಸಿ ಆತನ ಕೈಗಳನ್ನು ಕಡಿಯುವಂಥ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಸ್ವಾಭಿಮಾನಕ್ಕೆ, ಧರ್ಮಾಭಿಮಾನಕ್ಕೆ ಇನ್ನೊಂದು ಹೆಸರೇ ಶಿವಾಜಿ ಮಹಾರಾಜರು. ಹಾಗಾಗಿ ಭಾಳ ಉದ್ದನೆಯ ಭಾಷಣ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. ನಾನಂತೂ ನನ್ನ ಜೀವನದಲ್ಲಿ ದೇಶಭಕ್ತಿ ಹಿಂದುತ್ವದ ಪ್ರೇರಣೆಯನ್ನು ಪಡೆದಿದ್ರೆ
ಅದು ಶಿವಾಜಿ ಮಹಾರಾಜರ ಒಂದು ಪುಸ್ತಕಗಳನ್ನು ಓದ್ತಾನೆ ಅನ್ನುವಂಥ ಮಾತನ್ನು ನಾನು ಅತ್ಯಂತ ನಿಸ್ಸಂಕೋಚವಾಗಿ ಹೇಳ್ತೀನಿ. ಮತ್ತು ಶಿವಾಜಿ ಮಹಾರಾಜರ ಪುಸ್ತಕಗಳನ್ನು ನಾನು ಭಾಳ ಓದಿದ್ದೇನೆ. ನನಗೆ ಒಮ್ಮೆ ಪ್ರಧಾನಮಂತ್ರಿಗಳು ಹೇಳಿದರು, ಶಿವಾಜಿ ಮಹಾರಾಜರ ಜೀವನವನ್ನು ಯಾರು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ತಾರೆ ಜೀವನದಲ್ಲಿ ಅವರು ಎಂದೂ ಕೂಡ ಡಿಪ್ರೆಷನ್ಗೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಂತ ಎಂಥ ಕಠಿಣ ಪರಿಸ್ಥಿತಿಯನ್ನು ಶಿವಾಜಿ ಮಹಾರಾಜರು ಎದುರಿಸಿರ್ತಾರಂದರೆ, ನಾವು ನಮಗೇನೋ ಕಷ್ಟ ಆದಾಗ ಭಾಳ ಡಿಪ್ರೆಷನ್ಗೆ ಹೋಗ್ತೀವಲ್ಲ, ಆ ಡಿಪ್ರೆಷನ್ಗೆ ಹೋಗಬಾರದು ಅಂತಂದ್ರೆ ಎರಡು ಸಂಗತಿಯನ್ನು, ಒಂದು ನಮ್ಮ ಭಗವದ್ಗೀತೆಯನ್ನು ಓದಬೇಕು. ಭಗವದ್ಗೀತೆ ಓದ್ದವರು ಸಂಪೂರ್ಣವಾಗಿ ಭಗವದ್ಗೀತೆಯನ್ನು ಓದ್ದವರು ಎಂದೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಇನ್ನೊಂದು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ಓದಬೇಕು, ಅವರು ಎಂದೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಂಥ ಒಂದು ಪ್ರೇರಣಾದಾಯಿ ವ್ಯಕ್ತಿತ್ವ ಶಿವಾಜಿ ಮಹಾರಾಜ್. ಹಾಗಾಗಿನೇ ಅಫ್ಜಲ್ ಖಾನನ ವಧೆ ಇರ್ಬೋದು. ಅಫ್ಜಲ್ ಖಾನನ ಮುಂದೆ ಹೋಗ್ಬಿಡ್ತಾರಾಗ ಎಲ್ಲರಿಗೂ ಅನಿಸಿರ್ತದೆ ಶಿವಾಜಿ ಮಹಾರಾಜರ ಕಥೆ ಮುಗೀತು ಅಂತ. ಆದರೆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನ ವಧೆ ಮಾಡಬೇಕಾದ್ರೆ, ಅಫ್ಜಲ್ ಖಾನ್ನ ಸಂಹಾರ ಮಾಡಬೇಕಾದ್ರೆ, ಅದು ಆ ಸಂದರ್ಭದಲ್ಲಿ ಅವತ್ತಿನ ಆ ಪರಿಸ್ಥಿತಿಯಲ್ಲಿ ಎಲ್ಲರೂ ಅಂದ್ಕೊಂಡಿರ್ತಾರ ಶಿವಾಜಿ ಮಹಾರಾಜರು ಶರಣಾದರು ಮತ್ತು ಶಿವಾಜಿ ಮಹಾರಾಜರದ್ದು ಕಥೆ ಮುಗೀತು ಅಂತ. ಆದರೆ ಶಿವಾಜಿಗೆ ಮಾತ್ರ ಏನಂತ ಗೊತ್ತಿತ್ತು, ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ ವಧೆ ಮಾಡೋದು ಅಂತಂದ್ರೆ ಅವತ್ತಿನ ಏನು ಹಿಂದೂ ಸಮಾಜಕ್ಕೆ ಈ ಮೊಘಲರು ಇಸ್ಲಾಮಿಗಳು ತೊಂದರೆ ಕೊಡ್ತಾ ಇದ್ರು, ಅದಕ್ಕೆ ಸಂಪೂರ್ಣವಾದಂಥ ಒಂದು ಪರಿಹಾರದ ರೂಪದಲ್ಲಿ ಆ ವಧೆಯನ್ನು ಮಾಡಿದ್ರು ಹೊರತಾಗಿ ಒಂದು ಸ್ಟ್ಯಾಂಡ್ ಅಲೋನ್ ವಧೆ ಅಲ್ಲ ಅದು. ಆ ರೀತಿಯಾದಂಥ ಧೈರ್ಯ ಇಡೀ ದೇಶದೊಳಗೆ ಭಾರತದ ಇತಿಹಾಸದಲ್ಲಿ ಇದು ಅತ್ಯಂತ ಸ್ಪಷ್ಟ ಇದೆ. ನೌಕಾಪಡೆಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದಂಥ ಮೊದಲನೆಯ ಯಾರಾದರೂ ಮಹಾರಾಜರಿದ್ರೆ ಅದು ಶಿವಾಜಿ ಮಹಾರಾಜರು ಅನ್ನುವಂಥ ಸಂಗತಿ. ಹಾಗಾಗಿಯೇ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ನೌಕಾಪಡೆಯ ದಿನಾಚರಣೆಗೆ ಹೋಗಿದ್ದರು. ನೌಕಾಪಡೆ ದಿನಾಚರಣೆಗೆ ಹೋದಾಗ ಆ ನೌಕಾಪಡೆಯ ದಿನಾಚರಣೆ ನೌಕಾಪಡೆಯ ಧ್ವಜದ ಮೇಲೆ ಪಂಚಮ ಜಾರ್ಜನ ಮತ್ತು ಬ್ರಿಟಿಷರ ಒಂದು ಸಂಜ್ಞೆ ಇರುವಂಥ ಒಂದು ಧ್ವಜ ಇತ್ತು, ಬಿಳಿ ಧ್ವಜ. ಪ್ರಧಾನಮಂತ್ರಿಗಳು ಕೇಳಿದರೆ ಈ ಧ್ವಜ ಯಾಕೆ ಇಟ್ಟಿರಿ ಅಂತ. ಇಲ್ಲ, ಅವಾಗ ಬ್ರಿಟಿಷರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಾಗಿನಿಂದ ಇದೆ ಅಂಥೇಳಿ, ಬ್ರಿಟಿಷರು ನೌಕಾಪಡೆ ಸ್ಥಾಪನೆ ಮಾಡಿದಾಗಿನಿಂದ. ತಕ್ಷಣ ಪ್ರಧಾನಮಂತ್ರಿಗಳು ಹೇಳಿದರು, ಶಿವಾಜಿ ಮಹಾರಾಜರ ಧ್ವಜವನ್ನು ಇಲ್ಲಿ ಹಾಕ್ರಿ, ಯಾಕಂದ್ರೆ ಮೊದಲ ನೌಕಾಪಡೆಯನ್ನು ಪ್ರಾರಂಭ ಮಾಡಿದವರು ಶಿವಾಜಿ ಮಹಾರಾಜರು. ಆ ರೀತಿಯಾಗಿ ಇವತ್ತು ಮಾನಸಿಕ ದಾಸ್ಯದನ್ನ ಇರುವಂಥ ಎಲ್ಲ ಸಂಕೇತಗಳನ್ನು ನಾವು ತೆಗೆದು ಹಾಕಬೇಕು. ಆವಾಗ ಮಾತ್ರ ದೇಶ ಇವತ್ತು 1947ರವರೆಗೆ ಅಂದರೆ ಭಾರತ ಸ್ವತಂತ್ರ ಬಂದು 100 ವರ್ಷ ಆಗುವಂತಿಗೆ ಒಂದು ಸ್ವಾಭಿಮಾನಿ ಸಂಪನ್ನ ವಿಕಸಿತ ಭಾರತ, ಅಭಿವೃದ್ಧಿಶೀಲ ಭಾರತ ಆಗಬಲ್ಲದು. ನಾವು ಸ್ವಾಭಿಮಾನದಿಂದ ಇರಬೇಕು. ನಾವು ನಮ್ಮಲ್ಲಿ ಇರುವಂಥ ದೇಶಭಕ್ತಿ ಸದಾಕಾಲಕ್ಕೂ ಜಾಗೃತ ಆಗಿರಬೇಕು. ಒಬ್ಬ ನಾಗರಿಕನಾಗಿ ಜಾಗೃತ ಆಗಿರಬೇಕು. ಆ ಕೆಲಸವನ್ನು ನಾವು ಮಾಡಿದಾಗ ದೇಶವನ್ನು 21ನೇ ಶತಮಾನವನ್ನು ಭಾರತದ ಶತಮಾನವನ್ನಾಗಿ ಮಾಡಬಹುದು ಅನ್ನುವಂಥ ಮಾತನ್ನು ಹೇಳ್ತಾ, ಇದಕ್ಕಿಂತ ಹೆಚ್ಚಿನ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾತನಾಡೋದಿಲ್ಲ. ಶಿವಾಜಿ ಮಹಾರಾಜರ ಗುಣ, ಧಾರ್ಮಿಕ ಆಚರಣೆಗಳು, ನಂಬಿಕೆಗಳು ಮತ್ತು ಅವರ ವಿಚಾರ ಮತ್ತು ಆಚಾರದಲ್ಲಿ ಯಾವುದೇ ರೀತಿಯಾದಂಥ ಅಂತರ ಇಲ್ಲದಂತಹ ನಡ್ಕೊಂಡಿರುವಂತಹದ್ದು ಗುಣಗಳೇ ನಮಗೆ ಸದಾಕಾಲಕ್ಕೂ ಆದರ್ಶವಾಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯ. ತಮ್ಮೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.